ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡಿದ್ದು ಕರೆಕ್ಟ್. ಜರ್ಮನಿಯಲ್ಲಿ ಫ್ರೀ ಎಜುಕೇಶನ್. ಹೌದು, ಇದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಜರ್ಮನಿಯಲ್ಲಿ ಫ್ರೀ ಎಜುಕೇಶನ್ ಇರುತ್ತೆ ಅಂತ. ನೀವು ಬೆಂಗಳೂರಲ್ಲಿ 15 to 10 lakhs ಎಲ್ಲ ಕೊಟ್ಟು ಎಜುಕೇಶನ್ ಮಾಡೋ ಬದಲು ಜರ್ಮನಿಗೆ ಬನ್ನಿ. ಜರ್ಮನಿಯಲ್ಲಿ ಪಬ್ಲಿಕ್ ನೀವು ಎಲ್ಲಾದ್ರೂ ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದೀರಾ, CGPA ಒಳ್ಳೆ ಇದೆ ಅಂದ್ರೆ ಅಫ್ಕೋರ್ಸ್ ನೀವು ಜರ್ಮನಿ ಟ್ರೈ ಮಾಡಿ. ಯಾಕಂದ್ರೆ ಜರ್ಮನಿಯಲ್ಲಿ ಒಳ್ಳೆ CGPA ಇದ್ರೆ ನಿಮ್ ಪಕ್ಕ ನಾನು ಹೇಳ್ತೀನಿ 100% ನಿಮಗೆ ಫ್ರೀ ಸೀಟ್ ಸಿಗುತ್ತೆ. ಸೊ ಜರ್ಮನಿಯಲ್ಲಿ 2 types ಆಫ್ ಯೂನಿವರ್ಸಿಟೀಸ್ ಬರುತ್ತೆ. ಸೊ ಫಸ್ಟ್ ಒನ್ ಇಸ್ ಪಬ್ಲಿಕ್, ಮತ್ತೊಂದು ಪ್ರೈವೇಟ್. ಸೊ ಪ್ರೈವೇಟ್ ಬಗ್ಗೆ ಮಾತಾಡೋದು ಬೇಡ, ಯಾಕಂದ್ರೆ ಅದು ನೀವು ಪೇ ಮಾಡಿ ಹೋಗೋದು 15 lakhs ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಎಷ್ಟೇ ರೇಂಜ್ ಬೇಕೋ ಇದೆ. ನೀವೆಲ್ಲಾದ್ರೂ ರಿಚ್ ಇದ್ರೆ ನಿಮ್ಗೆ ಜರ್ಮನಿ ಬರಬೇಕು, ಸ್ಟಡಿ ಅಬ್ರಾಡ್ ಮಾಡಬೇಕಂದ್ರೆ ಸೊ ಆಫ್ಕೋರ್ಸ್ ನೀವು ಇದನ್ನ ಚೂಸ್ ಮಾಡ್ಬೋದು. ಸೊ ಇನ್ ಕೇಸ್ ನೀವು ನಂತರ ಮಿಡಲ್ ಕ್ಲಾಸ್ ಇಂದ ಬಂದಿದ್ರೆ ಪಬ್ಲಿಕ್ ಕಾಲೇಜ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ಇಫ್ ಯುವರ್ CGPA ಇಸ್ ಗುಡ್, ನಿಮ್ದೆಲ್ಲಾದ್ರೂ CGPA 9 ನಿಯರ್ ಇದ್ರೆ 9, 8.7, 8.8 ಆ ಥರ 8.86 ಆ ಥರ ಎಲ್ಲ ಇದ್ರೆ ಬೆಸ್ಟ್. 9 ಅಬೋವ್ ತೆಗೆದ್ರೆ ಪಕ್ಕ ನಾನು ಹೇಳ್ತೀನಿ ನಿಮ್ಮ ಪಕ್ಕ ಪಬ್ಲಿಕ್ ಕಾಲೇಜ್ ಸಿಗುತ್ತೆ. ಮತ್ತೆ ನಿಮ್ದು IELTS ಸ್ಕೋರ್, ಇದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಇದು ನಿಮ್ದು ಎಲ್ಲದು 6.5 ಅಲ್ಲ, 7ಗಿಂತ ಜಾಸ್ತಿ ಇದ್ರೆ 6.5 ಓಕೆ, ಬಟ್ 7ಗಿಂತ ಜಾಸ್ತಿ ಇದ್ರೆ ಇಟ್ಸ್ ಗುಡ್. ಅಂದರೆ ತುಂಬ ಕಾಂಪಿಟೇಷನ್ ಬರ್ತಾ ಇದೆ ಇಯರ್ ಬೈ ಇಯರ್. ಸೊ ನಿಮ್ದು 7 ಆದಷ್ಟು ಟ್ರೈ ಮಾಡಿ ಬ್ಯಾಂಡ್ ತೆಗಿಲಿಕ್ಕೆ. ಪಬ್ಲಿಕ್ ಕಾಲೇಜ್ ಅಂದ್ರೆ ಏನು? ಸೊ ಪಬ್ಲಿಕ್ ಅಂದ್ರೆ ಗೌರ್ಮೆಂಟ್ ಫಂಡೆಡ್. ನಮ್ದು ಇಂಡಿಯಾದಲ್ಲಿ ಗೌರ್ಮೆಂಟ್ ಕಾಲೇಜ್ ಅಂತ ಇರುತ್ತಲ್ಲ, ಅದೇ ತರ ಇಲ್ಲಿ ಗೌರ್ಮೆಂಟ್ ಕಾಲೇಜ್, ಬಟ್ ಎರಡು ಒಂದೇ ಲೆವೆಲ್ ಎಜುಕೇಶನ್ ಕೊಡ್ತಾರೆ. ಪಬ್ಲಿಕ್ ಕಾಲೇಜಿಗೆ ಗೌರ್ಮೆಂಟ್ ಇಂದ ಫಂಡ್ ಬರುತ್ತೆ. ಸೊ ಅದಕ್ಕೆ ಟ್ಯೂಷನ್ ಫೀಸ್ ಫ್ರೀ ಇರುತ್ತೆ, ಬಟ್ ಲಿಟಲ್ ಬಿಟ್ ಆಫ್ ಸೆಮಿಸ್ಟರ್ ಕಾಂಟ್ರಿಬ್ಯೂಷನ್ ಮತ್ತೆ ಎಕ್ಸಾಮ್ ಫೀಸ್ ಎಲ್ಲ ಇರುತ್ತೆ. ನನ್ನ ಕಾಲೇಜ್ ಮಾತ್ರ ಚೀಪೆಸ್ಟ್, ಯಾವುದು ಇಲ್ಲ ಇಷ್ಟು ಚೀಪಾಗಿ ಸೆಮಿಸ್ಟರ್ ಕಾಂಟ್ರಿಬ್ಯೂಷನ್. €70 ನಾನು ಪೇ ಮಾಡ್ತಾ ಇದ್ದೀನಿ. ಅಂದರೆ ಇಂಡಿಯನ್ ರೇಟ್ ಇಲ್ಲಿ ಒಂದು 9,000 10,000 ಪರ್ ಸೆಮ್ ಅಷ್ಟೇ. ಸೊ ನನ್ನ ಕಾಲೇಜ್ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ನೀವು ಫೈನಲ್ ಇಯರ್ ಸ್ಟೂಡೆಂಟ್ಸಾ? ಸೊ ನೀವು ಏನು ಮಾಡಬೇಕು, ನೀವು ಆದಷ್ಟು ಟ್ರೈ ಮಾಡಿ 9 CGPA ತೆಗಿಲಿಕ್ಕೆ, 9 ಆರ್ ನಿಯರ್. ಇದು ನಿಮ್ದು ಫಸ್ಟ್ ಪಾಯಿಂಟ್ ತಲೆಯಲ್ಲಿರಬೇಕು, ಒಳ್ಳೆ ಸ್ಕೋರ್ ಮಾಡ್ಬೇಕಂತ. ಸೆಕೆಂಡ್ ಪಾಯಿಂಟ್ IELTS ಎಕ್ಸಾಮಲ್ಲಿ 7 ಬ್ಯಾಂಡ್ ತೆಗಿಬೇಕು. ಇದು ನಿಮ್ದು 1 year ಹೇಗೋ ವೇಸ್ಟ್ ಆಗೇ ಆಗುತ್ತೆ. ಅದು APS ಅದು ಇದು ಮಾಡ್ತಾ 1 year ವೇಸ್ಟ್ ಆಗೇ ಆಗುತ್ತೆ. ಟ್ರೈ ಟು ಕಂಪ್ಲೀಟ್ A2 ಲೆವೆಲ್ವರೆಗೂ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ಸೊ ಜರ್ಮನ್ ಲ್ಯಾಂಗ್ವೇಜ್ ತುಂಬ ಅಂದ್ರೆ ತುಂಬ ಇಂಪಾರ್ಟೆಂಟ್. ಇಲ್ಲಿ ಲ್ಯಾಂಗ್ವೇಜ್ ಗೊತ್ತಿದ್ರೆ ನಿಮ್ಗೆ ಆರಾಮ್ಸೆ ಪಾರ್ಟ್ ಟೈಮ್ ಜಾಬ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೆ ತುಂಬ ಸ್ಟ್ರಗಲ್ ಮಾಡಬೇಕು. ನಿಮ್ಗೆ ಒನ್ ಇಯರ್ ಟೈಮ್ ಸಿಗುತ್ತೆ ನಿಮಗೆ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ. ಆದಷ್ಟು ಜರ್ಮನ್ ಲ್ಯಾಂಗ್ವೇಜ್ ಟ್ರೈ ಮಾಡಿ. ಫೋರ್ತ್ ಪಾಯಿಂಟ್ ಏನಂದ್ರೆ, ನಿಮ್ದು ಎಲ್ಲಾದರೂ ಫೈನಲ್ ಇಯರ್ ಡಿಗ್ರಿ ಮುಗೀತು, ಕಾಲೇಜ್ ಮುಗೀತಂದೆ ಕೂಡಲೇ ಜಾಬಿಗೆ ಸೇರ್ಕೊಳ್ಳಿ. ಸೊ ಇದರಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸು ಗೇನ್ ಆಗುತ್ತೆ, ಮತ್ತೆ ಜಾಬ್ ಸೇಫ್ಟಿನೂ ಇರುತ್ತೆ. ಸೊ ನಿಮ್ದು ಪ್ಲಾನ್ B ತರ ತಗೊಳ್ಳಿ. ಪ್ಲಾನ್ A ನಿಮ್ದು ಸ್ಟಡಿ ಅಬ್ರಾಡ್, ಸೊ ಪ್ಲಾನ್ B ನಿಮ್ದು ಜಾಬ್. ಸೊ ಇಫ್ ಪ್ಲಾನ್ A ಫೇಲ್ ಆದರೆ, ಇನ್ ಕೇಸ್ ನಿಮ್ದು ಪ್ಲಾನ್ B ಇದ್ದೇ ಇರುತ್ತೆ ಜಾಬ್ ಮಾಡ್ತಾ ಏನಂದ್ರೆ ನಿಮ್ದು ಇಡೀ ಸ್ಟಡಿ ಅಬ್ರಾಡ್ ಇದು ಪ್ರೋಸೆಸ್ ಇರುತ್ತಲ್ಲ, APS ಎಕ್ಸಾಮ್ ಅದು ಇದು ಅಂತ ಎಲ್ಲ ನೀವು ನಿಮ್ಮ ಕೈಯಿಂದನೇ ಖರ್ಚು ಮಾಡ್ಬೋದು. ಪೇರೆಂಟ್ಸ್ ದುಡ್ಡಿಂದ ಏನು ಖರ್ಚು ಆಗಲ್ಲ. ನಾನು ಇದೇ ರೋಡ್ ಮ್ಯಾಪ್ ಚೂಸ್ ಮಾಡಿದ್ದು, ಯಾಕಂದರೆ ನಾನು ಪೇರೆಂಟ್ಸ್ ಹತ್ರ ದುಡ್ಡು ಕೇಳೋಕ್ಕೆ ಅಷ್ಟೊಂದು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಸೊ ನಾನು ಇನ್ಫೋಸಿಸಲ್ಲಿ ಸೇರಿಕೊಂಡು ನಂಗೆ ಬರ್ತಾ ಇರೋ ಸ್ಯಾಲ್ರಿಯಿಂದನೇ ನಾನು ಎಲ್ಲ ಕಂಪ್ಲೀಟ್ ಮಾಡಿದೆ. IELTS ಎಕ್ಸಾಮ್ ಸೊ ಒಂದೇ ಅಟೆಂಪ್ಟಲ್ಲಿ ಕಂಪ್ಲೀಟ್ ಮಾಡಿದೆ. ಸೊ ನೆಕ್ಸ್ಟು APS ಅದು ಇದು ಎಲ್ಲ ಅದಾದಮೇಲೆ ಕಾಲೇಜಸ್ಸಲ್ಲಿ ಅಪ್ಲೈ ಮಾಡಿದೆ. ನಂದು CGPA 9 ಇತ್ತು. ಸೊ ಆಲ್ಮೋಸ್ಟು 6 ಕಾಲೇಜ್ ಅಪ್ಲೈ ಮಾಡಿದೆ. 6ಅಲ್ಲಿ 3 ಸೆಲೆಕ್ಟ್ ಆದೆ, 3 ರಿಜೆಕ್ಷನ್ನು. ಸೊ ಸೆಲೆಕ್ಟೆಡ್ ಕಾಲೇಜ್ ಅದು ಯಾವುದೆಲ್ಲ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನನ್ನ ಕಾಲೇಜ್ ಬಂದು ಕ್ಯಾಥೋಲಿಕ್ ಯೂನಿವರ್ಸಿಟಿ ಇಂಗೋಲ್ಸ್ಟೆಡ್ ಅಂತ. ಸೊ ನಿಮ್ದು ಇನ್ ಕೇಸ್ ಎಲ್ಲಾದರೂ CGPA 9 ಇದ್ದು IELTS ಸ್ಕೋರ್ 6.5ಗಿಂತ ಮೇಲಿದ್ರೆ ಪ್ಲೀಸ್ ಈ ಕಾಲೇಜಿಗೆ ಟ್ರೈ ಮಾಡಿ. ಯಾಕಂದರೆ ನಿಮ್ಮದು CGPA 9 ಇದ್ದರೆ ಆಟೋಮೆಟಿಕ್ ನೆಕ್ಸ್ಟ್ ಡೇಯಲ್ಲಿ ನಿಮಗೆ ಆಫರ್ ಲೆಟರ್ ಕೊಟ್ಬಿಡ್ತಾರೆ ಅಂತ ಕಾಲೇಜ್ ಇದು. ಅಂದರೆ ವರ್ಸ್ಟ್ ಅಲ್ಲ, ಸೊ ಬೆಸ್ಟ್ ಕಾಲೇಜು. ಸೊ ಸೆಮಿಸ್ಟರ್ ಕಾಂಟ್ರಿಬ್ಯೂಷನ್ ಕೂಡ ಕಡಿಮೆ ಇದೆ, ಅಂತಕಂದರೆ ಇದು ಕ್ಯಾಥೋಲಿಕ್ ಕಾಲೇಜು. ಸೊ ಇದು ಚರ್ಚಿಂದ ಫಂಡ್ ಆಗಿರೋದು, ಗೌರ್ಮೆಂಟಿಂದಲ್ಲ, ಚರ್ಚಿಂದ ಈ ಕಾಲೇಜಿಗೆ ಫಂಡ್ ಮಾಡ್ತಾ ಇದ್ದಾರೆ. ಈ ಕಾಲೇಜ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಆಲ್ಮೋಸ್ಟ್ ರೇರ್ ಕೇಳಿರೋದು, ಬಟ್ ಬೆಸ್ಟ್ ಕಾಲೇಜ್ ಎಜುಕೇಷನ್ಗೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಎಲ್ಲಾದರೂ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆದರೆ ಈಗಲಿಂದನೇ ಸ್ಟಾರ್ಟ್ ಮಾಡಿ, ಈಗಲಿಂದನೇ ನೀವು ಪ್ರೋಸೆಸ್ ಸ್ಟಾರ್ಟ್ ಮಾಡಿ, ಈಗಲಿಂದನೇ ನೀವು ಜರ್ಮನ್ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ದ ಬೆಸ್ಟ್ ವೇ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಸೊ ನೀವೆಲ್ಲಾದರೂ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅಂದರೆ ಫಸ್ಟ್ ಇಯರಿಂದನೇ ಜರ್ಮನ್ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮ್ಮದು ಡಿಗ್ರಿ ಮುಗೀತಾ ನಿಮ್ಮದು ಆಲ್ಮೋಸ್ಟ್ B2 ಆದರೂ ಕಂಪ್ಲೀಟ್ ಮಾಡ್ಬೋದು. ಆಸ್ಬಿಲ್ಡಿಂಗ್ ಅಂತ ಇರುತ್ತೆ, ಅದಕ್ಕೆ ಟ್ರೈ ಮಾಡಿ. ಆಸ್ಬಿಲ್ಡಿಂಗಿಗೆ B2 ಬೇಕು. B2 ಬಂದರೆ
ಸೊ ನೀವು ಸ್ಟಡಿ ಮಾಡ್ತಾ ಮಾಡ್ತಾ ಅವರೇ ನಿಮ್ಗೆ ಸ್ಯಾಲ್ರಿ ಕೊಡ್ತಾರೆ, ಆ ಥರದ್ದು ಇದು ಹಾಸ್ ಬಿಲ್ಡಿಂಗ್ ಅಂತ. 3 days ಥಿಯರಿ ಇರುತ್ತೆ, ನೆಕ್ಸ್ಟ್ 3 days ನಿಮಗೆ ವರ್ಕ್ ಇರುತ್ತೆ. ಸೊ ಜಾಬು ಇರುತ್ತೆ, ಥಿಯರಿ ಸ್ಟಡಿನೂ ಇರುತ್ತೆ. ಅದು ನೀವು ಟ್ರೈ ಮಾಡ್ಬೋದು. ನಂದೆಲ್ಲ ಪ್ರೋಸೆಸ್ ಎಷ್ಟು ಖರ್ಚಾಯ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕೇಳಬೇಕೆಂದ್ರೆ ಕಮೆಂಟ್ ಮಾಡಿ. ಸೊ